1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಡೈಲಿ ಇಲ್ಲೇನ ಟಿಫನ್ ಮಾಡ್ತಾ ಹೋಗಕ್ಕೆ ಬರೋದು ಇಲ್ವಾ ಅಪ್ರೂಪಕ್ಕೆ ಬರ್ತೀರಾ? ನಮ್ಮನೆಯವರು ಇಲ್ಲಿ ತರಕಾರಿ ಎಲ್ಲ ತರಕ್ಕೆ ಬರ್ತಾ ಇರ್ತಾರೆ ಅವಾಗಲ್ಲ. ನಿಮ್ಗೆ ಪರಿಚಯ ಇರ್ಬೇಕನ್ಸುತ್ತಲ್ವಾ? ನಿಮಗೆ ಯಾರು? ನಮ್ಮ ಹಸ್ಬೆಂಡು ಇಲ್ಲ ಗೊತ್ತಿಲ್ಲ. ಗೊತ್ತಿಲ್ವಾ? ಮತ್ತೆ ಮಾತಾಡಿಸ್ತಿದ್ದೀನಿ ಇವರೇ ಹೇಳಿದ್ದು ಅಂತ ಹೇಳಿದ್ರು. ನಾನು ಇಲ್ಲಿ ಅಂಗಡಿಯಲ್ಲಿ ಇರಲ್ಲ ಜಾಸ್ತಿ. ನಾನು ಬಂದು ಜಾಕ್ ಫ್ರೂಟ್ಸ್ ಮಾಡ್ತೀನಿ ಕೋಲಾರ ಬೇರೆ ಹತ್ರ. ಓಕೆ, ಅಲ್ಲಿಂದನೂ ತರ್ತಾರೆ ಜಾಕ್ ಫ್ರೂಟ್ಸ್ಗಳನ್ನ. ಹಂಗಾರೆ ಪರಿಚಯ ಇರಬೇಕು. ನಾನು ತಗೊಳಕ್ ಬಂದಿದ್ದೀನಿ ಅಲ್ಲಿ. ಜೀನ್ಸು ಟಿ ಶರ್ಟ್ ಎಲ್ಲ ಹಾಕೊಂಡ್ ಬರ್ತಾ ಇರ್ತೀನಲ್ಲ. ಕೋಲಾರ ಬೇರೆ ಹತ್ರ. ಹೌದು ಅಲ್ವಾ? ಹೇಳಿ ಸಿಸ್ಟರ್. ಇವಾಗ ನಾನು ಜೀನ್ಸು ಟಿ ಶರ್ಟ್ ಹಾಕೊಂಡ್ ಬರ್ತೀನಲ್ಲ, ನಿಮ್ಗೇನೋ ಪ್ರಾಬ್ಲಮ್ ಆಗುತ್ತಾ ಅಲ್ಲಿ? ಇಲ್ಲ, ಏನಾಗಲ್ಲ. ಚೂಡಿದಾರನೇ ಹಾಕೊಂಡ್ ಬರ್ಬೇಕು, ಹೂವ ಮುಡ್ಕೊಂಡ್ ಬರ್ಬೇಕು, ಕುಂಕುಮ ಹಿಡ್ಕೋಬೇಕು ಅಂತ ಏನಾದ್ರು ಹೇಳ್ತಾರೆ? ಏನಿಲ್ಲ. ಇಲ್ವಾ? ಯಾರು ಹಂಗೆ ಹೇಳಿರೋದು? ನಮ್ಮ ಹಸ್ಬೆಂಡ್ ಹತ್ರ ಯಾಕೆ ಹೇಳಿದೀರಾ? ಮತ್ತೆ ಯಾವಾಗ್ಲೂ ಜೀನ್ಸ್ ಹಾಕೊಂಡ್ ಬರ್ತಾರೆ, ಮಾಡರ್ನ್ ಡ್ರೆಸ್ ಹಾಕೊಂಡ್ ಬರ್ತಾರೆ, ಮಿಡಿ ಹಾಕೊಂಡ್ ಬರ್ತಾರೆ ಅಂತ. ಹೌದು, ನಾನು ಹಾಕೋತೀನಿ. ನಾನು ಪೂಜೆ ಗೀಜೆಗೆಲ್ಲ ಹಾಕೋತೀನಿ. ಹೊರಗಡೆ ನಾನು ವರ್ಕ್ ಆಗಿರುತ್ತೆ. ಜೀನ್ಸ್ ಹಾಕೊಂಡು ನೀವೇನೇ ಹೇಳಿರೋದು. ಇಲ್ಲಪ್ಪ, ನಾ ಹಂಗೆ ಹೇಳೇ ಇಲ್ಲ. ನೀವು ಕೋಲಾರ ಬೇರೆ ಹತ್ರ ನಾನು ಎಷ್ಟು ಸಲ ಬಂದಿದ್ದೀನಿ. ಬನ್ನಿ ಅಂತಾನೆ ನಾನು ಎಷ್ಟು ಸಲ ತಗೊಂಡಿದ್ದೀನಿ. ಆದ್ರೂ ಮತ್ತೆ ಯಾಕೆ ಹೇಳ್ತೀರಾ? ಏನಂತ ಹೇಳಿದೀನಿ? ಮಾಡರ್ನ್ ಡ್ರೆಸ್ ಹಾಕೊಂಡಿರ್ತಾರೆ ಯಾವಾಗ್ಲೂ ಅಂತ. ನಾ ಏನೇ, ನಿಮ್ಮ ಹಸ್ಬೆಂಡ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ವಲ್ಲ. ಈಗ ತಾನೇ ಹೇಳಿದ್ರಲ್ಲ ಡೈಲಿ ಬರ್ತಾ ಇರ್ತಾರೆ, ನೋಡಿದೀನಿ ಅನ್ಸುತ್ತೆ. ನಾನು ನಿಮ್ಮ ಹಸ್ಬೆಂಡ್ ಯಾರು ಅಂತ. ನಮ್ಮ ಹಸ್ಬೆಂಡು ಗೊತ್ತು, ನಿಮ್ಗೆ ಮಾತಾಡಿದೀರಾ. ಈಗ ಉಲ್ಟಾ ಹೊಡಿಬೇಡಿ. ಆಮೇಲೆ ಮನೆ ಕೆಲಸ ಮಾಡಲ್ವಾ ನಾನು? ನೀವು ನೋಡಕ್ ಬರ್ತೀರಾ ಮನೆ ಕೆಲಸ ಮಾಡಲ್ಲ ಅಂತ? ಯಾರು ಅಂತ ಫಸ್ಟ್ ಕ್ಲಿಯರಿಟಿ ತಗೊಳ್ಳಿ, ಓಕೆನಾ? ಆಮೇಲೆ ಮಾತಾಡಿ. ನಾನು ಅಪರೂಪಕ್ಕೆ ನಾನು ಜಾಕ್ ಫ್ರೂಟ್ಸ್ ಬರ್ತೀನಿ. ಯಾರು ಮಾತಾಡ್ಬಿಟ್ಟು ನಾನು ಆಮೇಲೆ ಮನೆ ಕೆಲಸ ಮಾಡಲ್ಲ ಅಂದ್ರೆ ಬರ್ತೀರಾ ನೀವು? ಬನ್ನಿ ಮಾಡಿ ಬನ್ನಿ. ನಮ್ಮ ಮನೆ ಕೆಲಸ ಮಾಡಿ ಬನ್ನಿ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ. ಯಾರು ಅಂತ ಸ್ಟ್ರೈಟ್ ಆಗಿ ಕರೀರಿ. ಬನ್ನಿ. ನಾನು ಅಂತಂದ್ರೆ ಅವಾಗ ನಾನು ಮಾತಾಡ್ತೀನಿ. ಹೆಂಗ್ ಮಾತಾಡ್ತೀರಾ? ಅವ್ರ ಹತ್ರ ಮಾತಾಡಿ. ಇವ್ರದ್ ನಾನು ಇಷ್ಟ ದಿನ ಊರಲ್ಲೇ ಇರ್ಲಿಲ್ಲ. 15 days ಆಯ್ತು ನಾನು ಬ್ಯಾಂಗ್ಳೂರ್ಗೆ ಬಂದು. ಸರಿ ಆಯ್ತು, ಬನ್ನಿ ಮನೆ ಕೆಲಸ ಮಾಡ್ಬೋದು, ಗೊತ್ತಾಗುತ್ತೆ. ಏನಂತ ಮಾತಾಡ್ತಾರೆ? ಒಂದ್ ನಿಮಿಷ ಬನ್ನಿ. ಹೋಟ್ಲು ಬಾ, ನಮ್ಮ ಅಂಗಡಿ ಹತ್ರ ನಡೀರಿ. ನೀವು ಬಂದು ಹಂಗ್ ಮಾತಾಡಿದ್ರೆ ಹಿಂಗ್ ಮಾತಾಡಿ ಅಂತ ಕೋಪ ಬರ್ತಾ ಬರಲ್ವಾ? ನಮ್ಮ ಮನೆ ಕೆಲಸ ಮಾಡಿ ಬನ್ನಿ, ಒಂದಿನ ನಿಮ್ಗೆ ಗೊತ್ತಾಗುತ್ತೆ. ಸಿಸ್ಟರ್, ಒಂದ್ ನಿಮಿಷ ಕೂಲಾಗಿ ಕೇಳಿ. ನಾನ್ ಯಾರು ಅಂತ ನಿಮ್ ಮನೆಯವ್ರಿಗೆ ಗೊತ್ತು. ಇವ್ರೇನೋ ಕೆಲಸ ಮಾಡಲ್ಲ, ಅದೆಲ್ಲ ನಮ್ಗೆ ಯಾಕೆ? ನಿಮ್ ಪರ್ಸನಲ್ ನೀವ್ ಯಾಕೆ ಹೇಳಿದೀರಾ? ನಿಮ್ ಮನೆಯವ್ರನ್ನ ಮನೆ ಬಿಟ್ಟು ಹೋಗಿದಾರೆ, ಹಿಂಗೆಲ್ಲ ಹೇಳ್ತಾರೆ. ನಾನು ಹೆಂಗಿರ್ಲಿ ಅಂತ. ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ನಾನ್ ಹೆಂಗೆ ಹೇಳಿ? ನಾನು ಮನೆ ಕೆಲಸ ಮಾಡಲ್ಲಂತೆ, ಮಾಡರ್ನ್ ಡ್ರೆಸ್ ಹಾಕ್ತೀನಂತೆ. ನಿಮ್ಮ ಯಜಮಾನವ್ರಿಗೆ ಪರಿಚಯ? ಕಾಫಿ ತಗೋತಾ ಇದೀನಿ ಅಂತೆ. ಕಾಫಿ ಕುಡಿಯಕ್ ಅವ್ರ ಮನೆಯವ್ರು ಬರ್ತಾರಂತೆ. ಇವ್ರು ಎಲ್ಲಿ ಕಾಫಿ ಕುಡಿಯಕ್ ಬರೋದು? ಇಲ್ಲೇನೆ. ಅಮ್ಮ ಬಂದಿಲ್ವಲ್ಲ? ಅದೇ ಮಾತಾಡ್ತಾಳೆ. ಹೇಳಿ. ಇದೇ ತರ ಮಾತಾಡ್ತಾಳೆ. ಅದಕ್ಕೆ ಹುಡ್ಕೊಂಡ್ ಬಂದೆ ನಾನು. ಏನ್ ಮಾಡಕ್ ಹೇಳಿ? ನನ್ಗೇನು ಅಂತಾನೆ ಗೊತ್ತಿಲ್ಲ. ನೀವೇನ್ ಮಾತಾಡ್ಕೊಂಡು ಹೋಗೋದಲ್ಲ, ನೀವ್ ಹೇಳಿರೋದಕ್ಕೆ ಕೇಳ್ತಾ ಇರೋದು. ಬನ್ನಿ ಈ ಕಡೆ. ಬೆಳಗ್ಗೆ ಹೋಗಿ ಸಾಯಂಕಾಲ ಕೋಲಾರ ಬೇರೆ ಹತ್ರ ಬರಲ್ವಾ? ನಾನು ಮಾಡರ್ನ್ ಡ್ರೆಸ್ ಹಾಕೊಂಡು? ಇಲ್ಲಿ ಬಂದು ಕಾಫಿ ಕುಡಿತಾರೆ. ನಿಮ್ ಮನೆಯವ್ರು ಯಾವ ನನಗೂ ಹೇಳಿದೀರಾ ಈ ತರ ಡ್ರೆಸ್ ಹಾಕೊಂಡ್ ಬರ್ಬೇಡಿ, ಚೂಡಿದಾರ್ ಹಾಕೊಂಡ್ ಬರ್ಲಿ ಅಂತ. ನಿನ್ ಗಂಡನ್ನ ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ. ಮನೆ ಬಿಟ್ಟು ಕರ್ಕೊಂಡ್ ಬರ್ಲಿ. ನಾನ್ ನಿಮ್ ಮನೆಯವ್ರ ಮನೆ ಬಿಟ್ಟು ಹೋಗಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಇಲ್ಲಿ ಯಾವನ್ ಕಾಫಿ ಕುಡಿಯಕ್ ಬರ್ತಾನೆ? ಕೋಲಾರ ಬೇರೆ ಹತ್ರ ಯಾರು ಬರ್ತಾರೆ? ಸರಿ, ಫೋನ್ ಮಾಡಿ ನಮ್ಮ ಮನೆಯವ್ರಿಗೆ. ಹೇಳಿ ನಂಬರು. ಯಾಕೆ ನಿಮ್ಗೆ ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲ. ಫೋನ್ ಮಾಡಿ ಮಾಡರ್ನ್ ಡ್ರೆಸ್ ಹಾಕೊಂಡ್ ಬಂದಿದಾರ ಅಂತ ಹೇಳ್ತೀರಾ? ಒಂದ್ ಸಂಸಾರ ಹಾಳ್ ಮಾಡ್ಬೇಡ. ಎಷ್ಟ್ ಮನೆ ಸಂಸಾರ ಹಾಳ್ ಮಾಡ್ತೀಯ ನೀನು? ಯಾವ ಕರ್ದು ಅನ್ಬಿಟ್ಟು ಬಂದು ನಿಮಿಷ ಇರಿ. ಯಾರ್ ಸಂಸಾರ ಹಾಳ್ ಮಾಡ್ತಿರೋದು? ನನ್ ಸಂಸಾರ ಹಾಳಾಗಿರೋದು ಇಲ್ಲಿ. ಹುಚ್ಚಿಡ್ದೈತೆ ನಿಮ್ಗೆ. ಇದೇ ಕೆಲಸ ಅಲ್ಲ, ಹುಚ್ಚಿಡ್ದೈತೆ ಅನ್ಸುತ್ತೆ. ಪರಿಹಾರ ದುಡ್ಡೇನಿಲ್ಲ. ಹೋಗಮ್ಮ, ಕೆಲ್ಸ ಎಲ್ಲ ತರಕಾರಿ ಕೊಡ್ರಿ. ತಿಂಗಳ ತರಕಾರಿ ಮನೆಗೆ ರೇಷನ್ ಕಳಿಸ್ತೀರಾ ನೀವು? ವ್ಯಾಪಾರ ಮಾಡಕ್ ಬಂದಿದ್ದೀನಿ. ನಾನು ಸೈಲೆಂಟ್ ಆಗಿದ್ದೀನಿ. ಏನೋ ಚೆನ್ನಾಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಸರಿ ಆಯ್ತು. ಮಾಡ್ರಲ್ಲಾದ್ರೂ ಹಾಕಮ್ಮ, ಚಡ್ಡಿ ಬಿಚ್ಕೊಂಡಾದ್ರೂ ಬರಮ್ಮ. ನನ್ಗೇನಮ್ಮ ನೀನು? ಇವಾಗ ನಮ್ಮ ಹಸ್ಬೆಂಡ್ ಮನೆ ಬಿಟ್ಟು ಹೋಗಿದ್ದಾರೆ, ನಾನ್ ಏನ್ ಮಾಡ್ಬೇಕು? ನಿಮ್ಮ ಮನೆಯವ್ರ ಹಸ್ಬೆಂಡ್ ಬಿಟ್ಟು ಮನೆ ಬಿಟ್ಟು ಹೋದ್ರೆ ನಾನೇನ್ ಮಾಡ್ಲಿ? ನೀವ್ ಹೇಳಿರೋದಕ್ಕೇನೆ ಮನೆ ಬಿಟ್ಟು ಹೋಗಿರೋದು. ಇಲ್ಲಿ ಕಾಫಿ ಕುಡಿಯಕ್ ಬರ್ತಾ ಇರ್ತಾರಂತೆ. ಆಮೇಲೆ ಅಲ್ಲಿ ಜಾಕ್ ಫ್ರೂಟ್ ಮಾಡ್ತಾರ ಅವರು. ಯಾವಾಗ್ಲೂ ನಮ್ಮ ಮನೆಯವ್ರಿಗೆ ನಾನ್ ಸರಿಯಾಗೇ ಇದೀನಿ ಮೇಡಮ್. ಊರಿಗೆ ಅವ್ರಿಗೆ ಸಂಬಂಧ ಯಾವ್ದು ಇಲ್ಲ, ಅದ್ಯಾರು ಪರಿಚಯನೂ ಇಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಇವ್ರ ಸಂಬಂಧ ಇರೋದು ಒಂದೇ. ಯಾವ್ದು ಗೊತ್ತಾ? ಎದುರುಗಡೆ ಕ್ಯಾಮ್ರಾ ಇದೆ. ಕುರುಗಳು ಸ್ವಾಮಿಗಳು ಇಲ್ಲ ಅಣ್ಣ, ನನಗೆ ಏನೋ ಮೆಂಟಲ್, ನನಗೆ ಸೈಕ್ ಮಾಡ್ತಿದ್ದಾರೆ. ಹೌದು, ಸೈಕ್ ಮಾಡ್ತಾರೆ. ನಾನೇ ಹೇಳಿ ಕಳ್ಸಿದ್ದು. ಅಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಬಂದು ಕಾಫಿ ಕುಡಿತಾರೆ, ಅಲ್ಲಿ ಬಂದು ಜಾಕ್ ಫ್ರೂಟ್ಸ್ ತಗೋತಾರೆ. ಮಾಡರ್ನ್
ನಾನೇ ಹೇಳಿ ಕಳ್ಸಿದ್ದು. ಯಾಕೆ ಹೇಳಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ ಎದುರುಗಡೆ. ಕಾಮಿಡಿ ಶೋ ಇದು, ಕುರಿಗಳು ಸ್ವಾಮಿ ಕುರಿಗಳು ಅಂತ. 1, 2, 3, 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿ ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. 1, 2, 3, 4 ಬಕರಾ ಬಕರಾ. Feel the rhythm, screw your mind, check the baby. Come on, ಬಕರಾ ಬಕರಾ.